ಈ ಭಾಗದಲ್ಲಿ ಈಗ ನಾವು ಎಂಥದ್ದು ಕಾವೇರಿ ಆರತಿ ಅಲ್ಲಯ್ಯ, ಕಾವೇರಿ ಆರತಿ ಮಾಡಿ ನೀವು ಅಧ್ಯಕ್ಷತೆಯಲ್ಲಿ ಇವನ ಅಧ್ಯಕ್ಷತೆಯಲ್ಲಿ ಇದೆಯಲ್ಲ. ನಮ್ಮ ನೀರು ಈಗ ನಾವು 177.25 TMC ನೀರನ್ನ ಪ್ರತಿ ವರ್ಷ ತಮಿಳುನಾಡು ಕೊಡಬೇಕು. ಎಷ್ಟು? 177.2.5 177.25 TMC ನೀರು ಕೊಡಬೇಕು. ಈ ಜೂನ್ ತಿಂಗಳಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಂತಂದ್ರೆ 9.1 TMC ನೀರು ಕೊಡಬೇಕಾಗಿತ್ತು. ಆದರೆ ಈಗಾಗಲೇ 42 TMC ನೀರು ಹೋಗ್ಬಿಟ್ಟದೆ. ಕಾವೇರಿ ತಾಯಿಯ ಕೃಪಾ ಕಟಾಕ್ಷ, ಚಾಮುಂಡೇಶ್ವರಿಯ ಆಶೀರ್ವಾದ ಇವೆಲ್ಲದರಿಂದ ನಾವು ಈ ಸಾರಿ ಹೋಗಿದ್ದೀವಿ. ಕಳೆದ ವರ್ಷ ಎಷ್ಟು 300 ಚಿಲ್ಲರೆನಾ 305 TMC ನೀರನ್ನ ಕೊಟ್ಟಿದ್ದೀವಿ. 177.25 ಕೊಡಬೇಕು. 305 ಗೊತ್ತಾಗಿದೆ ತಮಿಳುನಾಡಿಗೆ. ಅದಕ್ಕೆ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕು ಬೆಂಗಳೂರಿನ ಕನಕಪುರದ ಹತ್ರ ಅಂತೇಳಿ ಮಾಡಿದ್ದೀವಿ. ಮೇಕೆದಾಟು ಅದಕ್ಕೆ ಒಪ್ಪಿಗೆ ಕೊಡಿ ಅಂತಂದ್ರೂ ಕೊಡಲ್ಲ. ನೀವು ಏನು ಸುಮ್ಮನೆ ಕೂತಿರ್ತೀರಿ. ಯಾರು ಹೇಳಿದ್ರು 5 ನಿಮಿಷದಲ್ಲೇ ಕೊಡಿಸ್ಬಿಡ್ತೀನಿ, ಕೊಟ್ರ? ಆಮೇಲೆ ನಾ ಹೇಳೇ ಇಲ್ಲ ಅಂತಾರೆ. ಆಮೇಲೆ ಅವ್ರಿಗೆ ಒತ್ತದು ಓಟ. ಆಮೇಲೆ ಒಂದು ಕೊನೆಯಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳಿದಾವಲ್ಲ, ಅದು KRS ಇರ್ಬೋದು, ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ನಾರಾಯಣಪುರ ಇರ್ಬೋದು, ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ, ನಾಲೆಗಳಿಗೆ ನೀರು ಹರಿಸ್ತಕ್ಕಂಥ ತೀರ್ಮಾನವನ್ನ ಕೂಡಲೇ ಮಾಡಬೇಕು ಅಂತೇಳಿ ನಾನು ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗಿನಿಂದ ನೀವು ಬೆಳೆ ಬೆಳೆಯಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಒಟ್ಟು ಹಾಕಬೇಕಲ್ಲ. ಕಬ್ಬಿನ ಗದ್ದೆಯನ್ನು ಇದ್ರೆ ಪರವಾಗಿಲ್ಲ, ಭತ್ತ ಹಾಕೋರೆಲ್ಲ ಒಟ್ಟು ಹಾಕಬೇಕಲ್ಲ. ಅದಕ್ಕೆ ಈಗಿನಿಂದ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ತಾಯಿ ಕಾವೇರಿ ಮಾತೆ ಪ್ರತಿ ವರ್ಷ ಇದೇ ರೀತಿ KRS ತುಂಬಿ ಪ್ರತಿ ವರ್ಷ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾವೇರಿ ಮಾತೆ. 92 ವರ್ಷಗಳ ಇತಿಹಾಸದಲ್ಲಿ